ವಿಟ್ಲದ ಒಡಿಯೂರು ಗುರುದೇವದತ್ತ ಸಂಸ್ಥಾನದ ವತಿಯಿಂದ ಒಡಿಯೂರು ಶ್ರೀ ಗುರುದೇವದತ್ತಾನಂದ ಸ್ವಾಮೀಜಿಗಳ ಮಾರ್ಗದರ್ಶನದಲ್ಲಿ ಹಾಗೂ ವೇದಮೂರ್ತಿ ಕುರುಮೂಲೆ ಚಂದ್ರಶೇಖರ ಉಪಾಧ್ಯಾಯರ ನೇತೃತ್ವದಲ್ಲಿ ಶ್ರೀ ಒಡಿಯೂರು ರಥೋತ್ಸವ ವಿಜೃಂಭಣೆಯಿಂದ ನಡೆಯಿತು. ಶ್ರೀ ದತ್ತಾಂಜನೇಯ ದೇವರ ವೈಭವೋಪೇತ ರಥಯಾತ್ರೆ ಸಂಸ್ಥಾನದಿಂದ ಗ್ರಾಮ ದೈವಸ್ಥಾನ ಮಿತ್ತನಡ್ಕಕ್ಕೆ ಹೋಗಿ ಕನ್ಯಾನಪೇಟೆ ಸವಾರಿ ನಂತರ ನಿತ್ಯಾನಂದ ಮಂದಿರದಲ್ಲಿ ವಿಶೇಷ ಪೂಜೆಯ ಬಳಿಕ ಸಂಸ್ಥಾನಕ್ಕೆ ಹಿಂದಿರುಗಿದೆ. ರಥವು ಕನ್ಯಾನ ಹಾಗೂ ಕರೋಪಾಡಿ ಗ್ರಾಮಗಳಲ್ಲಿ ಅಂದರೆ 12 ಕಿಲೋಮೀಟರ್ ದೂರ ಸಂಚರಿಸಿದೆ. ಈ ರಥಯಾತ್ರೆಯಲ್ಲಿ ಊರ ಪರಪೂರ ಸಾವಿರಾರು ಭಕ್ತರು ಭಾಗವಹಿಸಿದ್ರು. ವಿಶೇಷ ಆಕರ್ಷಣೆಯಾಗಿ ವಿವಿಧ ಸ್ತಬ್ಧ ಚಿತ್ರಗಳು, ಸಿಡಿ ಮತ್ತು ಪ್ರದರ್ಶನ, ಬೆರಿಪದವು ವ್ಯಾಯಾಮ ಶಾಲೆಯಿಂದ ಆಕರ್ಷಕ ತಾಲೀಮು ಗಮನ ಸೆಳೆಯಿತು. ಬ್ಯಾಂಡ್ ವಾದ್ಯಗಳು, ಕೇರಳದ ಚೆಂಡೆ ರಥೋತ್ಸವಕ್ಕೆ ಮತ್ತಷ್ಟು ಮೆರುಗು ನೀಡಿದೆ. ಜನವರಿ 27ರಂದು ತುಳುನಾಡದ ಜಾತ್ರೆ ಹಾಗೂ ಒಡಿಯೂರು ರಥೋತ್ಸವಕ್ಕೆ ಚಾಲನೆ ನೀಡಲಾಗಿತ್ತು. ಮಿತ್ತನಡ್ಕ ಮಲರಾಯಿ ದೇವಸ್ಥಾನದ ಬಳಿ ವಿಶೇಷ ಆಕರ್ಷಣೆಯ ಸಾಂಸ್ಕೃತಿಕ ಕಾರ್ಯಕ್ರಮದ ಮೂಲಕ ಈ ಬಾರಿಯ ರಥೋತ್ಸವಕ್ಕೆ ತೆರೆ ಎಳೆಯಲಾಯಿತು. ಮಹಮ್ಮದ್ ಅಲಿ, ವಿ4 ನ್ಯೂಸ್ 24/7 ವಿಟ್ಲ.